ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಅಬ್ಬಾ ಸದ್ಯ ಎಲ್ಲಿ ನೀವು ಮಾತಾಡೋಕ್ಕೂ ಹಠ ಮಾಡ್ತಿರೋ ಅಂತ ಅನ್ಕೊಂಡಿದ್ದೆ. ಯಾಕೆ ಫೋನ್ ಮಾಡಿದ್ರಿ? ಅಯ್ಯೋ ನಿಮ್ಮ ಏನ್ರಿ ನೀವು? ಅಲ್ಲ ರೀ, ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ಸೋ 100% ಅಲ್ಲಿ ನಿಮಗೆ 1% ಕೂಡ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಲ್ವಾ? ಹಲೋ, ಅನ್ನಿಸ್ತೈತೆ, 100% ಅನಿಸ್ತೈತೆ. ಆದರೆ ಅದು ನಿಮ್ಮ ಕೆಲ್ಸಕ್ಕೆ ತೊಂದರೆ ಆಗಬಾರ್ದು. ಅಯ್ಯೋ ನಾನೇನು CM PM ನಿಮ್ಮ ಹತ್ರ 1-2 ನಿಮಿಷ ಮಾತಾಡಿದ್ರೆ ಇಲ್ಲೇನೋ ದೊಡ್ಡದಾಗ ಆಗೋಗುತ್ತೆ ಅಂತ ಭಯ ಪಡೋಕ್ಕೆ. ನಾನು ಕೆಲಸ ಮಾಡ್ತೀನಿ, ನೀವು ಮಾತಾಡಿ. ಹೇಳಿ. ಅಪ್ಪ ಅಮ್ಮ ಮನೇಲಿ ಇಲ್ಲ ಅನ್ನೋದು ತಿಳ್ಕೊಂಡೆ ಫೋನ್ ಮಾಡ್ತಾ ಇರೋದು. ಗೊತ್ತಾಯ್ತು. 1 ಮಾರ್ಕ್ ಕ್ವೆಶ್ಚನ್ನಿಂದ 2 ಮಾರ್ಕ್ ಕ್ವೆಶ್ಚನ್ಗೆ ಶಿಫ್ಟ್ ಆಗೋಣ. ನೀವು ನಗ್ತಾ ನಾಚ್ಕೋತಿದ್ರೆ ನಾನು ಗೆದ್ದಂಗೆ ರೀ. ನೀವು ಬರೋ ದಿವಸನ ಕ್ಯಾಲೆಂಡರ್ನಾಗೆ ಗುರ್ತು ಮಾಡ್ಕೊಂಡು ಕಾಯ್ತಾ ಇದೀನಿ. ಈಗಲೇ ಬನ್ನಿ, ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಒಂದು ಮಾತು ಹೇಳಿ ಓಡ್ಕೊಂಬಂದ್ಬಿಡ್ತೀನಿ. ನೋಡಿ ನೋಡಿ, ಇದಕ್ಕೆ ನಾನು ಬ್ಯಾಡ ಅನ್ನೋದು. ಸಾರಿ, ಸುಮ್ಮನೆ ತಮಾಷೆ ಮಾಡಿದೆ. ನನ್ನ ವಾಚ್ ಓಡ್ತಾನೆ ಇಲ್ವೇನೋ ಅನ್ನೋ ಥರ ಟೆನ್ಷನ್ ಕೊಡ್ತಾ ಇದೆ ರೀ. ನಿಮ್ಮನ್ನು ಬಿಟ್ಟು ಟೈಮೇ ಮುಂದಕ್ಕೆ ಹೋಗ್ತಾ ಇಲ್ಲ. ನಿಮಗೆ ನಾನು ನೆನಪಾಗ್ತೀನಾ ಅಥವಾ ನೀವು ಮನೇಲಿ ಆರಾಮಾಗಿದ್ದೀರಾ? ತಿಂಡಿ ತಿನ್ನುವಾಗ, ಬಟ್ಟೆ ಒಣಗಾಕುವಾಗ, ಒಬ್ಳೆ ಕುಂತಿರುವಾಗ ಯಾವಾಗಲೂ ನಿಮ್ಮದೇ ಗೆಪ್ತಿ. ಮತ್ತೆ ಯಾವತ್ತೂ ಹೇಳಲೇ ಇಲ್ಲ. ನೀವು ಬಂದಾಗ ಹೇಳ್ತೀನಿ. ಬರೋವರೆಗೂ ತಡೆಯೋ ಹಾಗೆ ಏನಾದರೂ ಕೊಡ್ಬೋದಲ್ವಾ? ಏನನ ಅಂದ್ರೆ ಏನಾದರೂ ರೇ, ಒಂದು ಮುತ್ತು. ಅಯ್ಯೋ ಅಯ್ಯೋ, ಫೋನಲ್ಲಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡಿದ್ರೆ ಹೇಗೆ? ಇಲ್ಲ, ಇದು ಚಿತ್ರಕ್ಕೊಂದು ಫೋನು. ನೀವು ಅವರಿಂದ ದೂರನೇ ಇದ್ದೀರಾ ತಾನೆ? ಒಂದೇ ಒಂದು ಪ್ಲೀಸ್. ಇಲ್ಲ ನಾನು ಕೊಡಕ್ಕಿಲ್ಲ. ಅವನೇನು ಕೇಳ್ತಿದ್ದಾನೆ, ಇವಳೇನು ಕೊಡಕ್ಕಿಲ್ಲ ಅಂತಿದ್ದಾಳೆ. ನೀವು ಕೊಡಲ್ಲ ಅಂದ್ರೆ ನಾನು ಫೋನು ಇಡಲ್ಲ, ಕೆಲಸನೂ ಮಾಡಲ್ಲ, ಸ್ಟ್ರೈಕ್ ಮಾಡ್ತೀನಿ. ರೀ ಕೊಡಿ ಮತ್ತೆ. ಹಲೋ, ದೂರದಲ್ಲಿ ಇದ್ಕೊಂಡೆ ಹೆಂಡ್ತಿನ ಇಷ್ಟೆಲ್ಲ ಪಳಗಿಸ್ತಿದ್ದಾನಲ್ಲ ಇವನು. ನಾನು ಇಲ್ಲೇ ಇದ್ಕೊಂಡು ಏನೂ ಮಾಡೋಕ್ಕಾಗ್ತಿಲ್ಲ. ಮೊದಲು ಅವನ್ನ ಇವಳಿಗೆ ಫೋನ್ ಮಾಡೋದನ್ನು ತಡಿಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.